ಹಲೋ ಗೆಳೆಯರೆ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಇತ್ತೀಚೆಗೆ ರಿಲೀಸ್ ಆದ ಮಲಯಾಳಂನ ಕ್ರೈಮ್ ಥ್ರಿಲ್ಲರ್ ಮೂವಿ ಪ್ರವೀಣ್ ಕೂಡು ಶಪ್ಪು ಮೂವಿನ ಎಕ್ಸ್ಪ್ಲೇನ್ ಮಾಡ್ತಿದ್ದೀವಿ. ಈ ಮೂವಿಲಿ ಒಂದು ಬಾರಲ್ಲಿ ಆ ಬಾರ್ ಓನರ್ ಬಾಬುನ ಕೊಲೆ ಆಗುತ್ತೆ. ಅವನು ಕೊಲೆ ಆಗುವಾಗ ಬಾರಲ್ಲಿ 11 ಜನ ಇರ್ತಾರೆ. ಪೊಲೀಸರಿಗೆ ಆ 11 ಜನದಲ್ಲಿ ಯಾರೋ ಒಬ್ಬರು ಕೊಲೆ ಮಾಡಿರಬೇಕು ಅಂತ ಡೌಟ್ ಬರುತ್ತೆ. 11 ಜನನು ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದ ಹಾಗೆ ಸಾಕಷ್ಟು ಮಿಸ್ಟರಿ ರಿವೀಲ್ ಆಗುತ್ತೆ. ಜೊತೆಗೆ ಆ ಕಿಲ್ಲರ್ ಯಾರು, ಕೊಲೆ ಯಾಕೆ ಮಾಡ್ದ, ಯಾರಿಗೂ ಗೊತ್ತಿಲ್ಲದ ಹಾಗೆ ಹೇಗೆ ಮಾಡ್ದ, ಕಡೆಗೆ ಆ ಕಿಲ್ಲರ್ನ ನಮ್ಮ ಕಥೆಯ ನಾಯಕ ಹಿಡಿಯೋಕೆ ಆಯ್ತಾ ಇಲ್ವಾ ಅಂತ ಮೂವಿ ನೋಡ್ತಾ ತಿಳ್ಕೊಳ್ಳೋಣ. ವಿಡಿಯೋ ಶುರು ಮಾಡೋ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ವಿಡಿಯೋ ಪೂರ್ತಿ ನೋಡಿ. ಕಂಟೆಂಟ್ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಈ ಮೂವಿಯ ಸ್ಕ್ರೀನ್ ಪ್ಲೇ ಅಂತೂ ತುಂಬ ಕನ್ಫ್ಯೂಷನ್ ಮಾಡುತ್ತೆ. ನಾನು ನಿಮಗೆ ಆದಷ್ಟು ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮೊದಲನೇ ಸೀನಲ್ಲಿ ನಮಗೆ ಒಂದು ಪ್ರವೀಣ್ ಕೂಡು ಬಾರ್ನ ತೋರಿಸ್ತಾರೆ. ಅಲ್ಲಿ ಒಬ್ಬ ವ್ಯಕ್ತಿ ನೇಣು ಹಾಕ್ಕೊಳ್ಳೋ ರೀತಿ ತೋರಿಸ್ತಾರೆ. ನೆಕ್ಸ್ಟ್ ಸೀನಲ್ಲಿ ನಮಗೆ ಆ ಸಿಟಿಯ ಪೊಲೀಸ್ ಸ್ಟೇಷನ್ ತೋರಿಸ್ತಾರೆ. ಸ್ಟೇಷನ್ಗೆ ಹೊಸ SI ನಮ್ಮ ಕಥೆಯ ನಾಯಕ ಸಂತೋಷ್ ಬರ್ತಾನೆ. ಸಂತೋಷ್ ತುಂಬ ಇಂಟೆಲಿಜೆಂಟ್. ಅವನ 5 ವರ್ಷ ಎಕ್ಸ್ಪೀರಿಯನ್ಸಲ್ಲಿ 15 ಕೇಸ್ನ ಸಾಲ್ವ್ ಮಾಡಿರ್ತಾನೆ. ಅದರಲ್ಲಿ 6 ಮರ್ಡರ್ ಕೇಸ್ಗಳು. ಕೆಲವನ್ನ ಸಾಲ್ವ್ ಮಾಡೋಕೆ ಕೆಲವು ದಿನಗಳು ಹಿಡಿದಿದ್ರೆ ಸಂತೋಷ್ ಟೈಮರ್ ಹಿಡ್ಕೊಂಡು ಕೆಲವೊಂದು ಕೇಸ್ನ 10 ದಿನದಲ್ಲಿ ಸಾಲ್ವ್ ಮಾಡಿರ್ತಾನೆ. ಇದನ್ನೆಲ್ಲ ಸಂತೋಷ್ ಆ ಸ್ಟೇಷನ್ಗೆ ಊರಾಗಿ ಅಪಾಯಿಂಟ್ ಆಗಿದ್ದ CIಗೆ ಹೇಳ್ತಾನೆ. ಅದಕ್ಕೆ CI ಬಾರಲ್ಲಿ ಆಗಿರೋ ಕೊಲೆ ಕೇಸ್ನ ನೀನೇ ಹ್ಯಾಂಡಲ್ ಮಾಡು ಅಂತಾರೆ. ಅದಕ್ಕೆ ಸಂತೋಷ್, ನಮ್ಮ ತಂದೆ ಎಣ್ಣೆ ಕುಡಿದು ಸತ್ತೋದ್ರು, ನನಗೆ ಎಣ್ಣೆ ವಾಸನೆ ಕಂಡ್ರೆ ಆಗಲ್ಲ, ವಾಮಿಟ್ ಎಲ್ಲ ಮಾಡ್ಕೊಬಿಡ್ತೀನಿ ಅಂತ ಹೇಳ್ತಾನೆ. ಆದರೂ CI ಕೇಳದೆ ಸಂತೋಷ್ಗೆ ಆ ಕೇಸ್ನ ಕೊಡ್ತಾರೆ. ಸಂತೋಷ್ ಬೇರೆ ಪೊಲೀಸರ ರೀತಿ ಒಡೆದು ಬಡ್ದು ನಿಜ ಬಾಯಿ ಬಿಡಿಸಲ್ಲ. ತುಂಬ ಇಂಟೆಲಿಜೆಂಟಾಗಿ ಜಸ್ಟ್ ಕ್ವಶನ್ ಕೇಳ್ತಾನೆ, ನಿಜ ಬಾಯಿ ಬಿಡಿಸೋ ಅಷ್ಟು ಖತರ್ನಾಕ್. ಇವಾಗ ಬಾರಲ್ಲಿ ಬಾಬು ಅನ್ನೋನ ಕೊಲೆ ಆಗಿರುತ್ತೆ. ಕತ್ತಿಗೆ ನೇಣು ಬಿಗಿದು ಸಾಯಿಸಿರ್ತಾರೆ. ಬಾಬು ಸತ್ತಿದ್ದ ಬಾರಲ್ಲಿ 11 ಜನ ಇರ್ತಾರೆ. ಇವಾಗ 11 ಜನನ್ನು ಪೊಲೀಸರು ಅರೆಸ್ಟ್ ಮಾಡ್ಕೊಂಡು ಬಂದಿರ್ತಾರೆ. ಅವರನ್ನು ವಿಚಾರಣೆ ಮಾಡೋಕೆ ಶುರು ಮಾಡ್ತಾರೆ. ಮೊದಲಿಗೆ ಸುನಿಲ್ ಅನ್ನೋ ವ್ಯಕ್ತಿನ ವಿಚಾರಣೆ ಮಾಡ್ತಾರೆ. ಸುನಿಲ್ ಹೇಳೋದು, ಅವರೆಲ್ಲ ಬಾರಲ್ಲಿ ಕಾರ್ಡ್ಸ್ ಆಡ್ತಾ ಎಣ್ಣೆ ಹೊಡಿತಾ ಇರ್ತಾರೆ. ಆವಾಗ ಇಬ್ಬರು ಎಣ್ಣೆ ಕುಡಿದು ಗಲಾಟೆ ಮಾಡಿಕೊಂಡು ಅವ್ರು ಕಾರ್ಡ್ಸ್ ಆಡ್ತಾ ಇದ್ದ ಜಾಗದಿಂದ ಈಚೆ ಹಾಲ್ಗೆ ಬಂದಾಗ ಅವರಿಗೆ ಬಾಬು ದೇಹ ನೇತಾಡ್ತಾ ಇರೋದು ಕಾಣಿಸುತ್ತೆ. ಅದನ್ನ ನೋಡಿ ಅವರು ಕಿರ್ಚ್ಕೋತಾರೆ. ಆವಾಗ ಅಲ್ಲಿಗೆ ಎಲ್ಲ ಬಂದು ಬಾಡಿನ ಕೆಳಗೆ ಇಳಿಸ್ತಾರೆ. ಆದರೆ ಅಷ್ಟರಲ್ಲಿ ಬಾಬು ಸತ್ತೋಗಿರ್ತಾನೆ. ಆಮೇಲೆ ಸಿಲೋನ್ ಅನ್ನೋನ್ನ ವಿಚಾರಣೆ ಮಾಡ್ತಾರೆ. ಅವನು ಹೇಳೋದು, ಬಾಬುನ ಬಾಬು ಕೊಂಬನ್ ಅಂತ ಕರಿತಾ ಇದ್ರು, ಯಾಕಂದರೆ ಬಾಬು ಒಂಟಿ ಸಲಗ ಇದ್ದ ಹಾಗೆ 10 ಜನನ ಬೇಕಾದರೂ ಒಬ್ಬನೇ ಹೊಡೆದಾಗ್ತಿದ್ದ ಅಂತ. ಆವಾಗ ಸಂತೋಷ್ ಬಾರಲ್ಲಿ ಏನಾಯಿತು ಅಂತ ಕೇಳ್ತಾನೆ. ಅದಕ್ಕೆ ಸಿಲೋನ್ ಹೇಳೋದು, ಎಲ್ಲರೂ ಬಾಬು ಬಾಡಿನ ಕೆಳಗೆ ಇಳಿಸಿದ ಮೇಲೆ ಸುನಿಲ್ ಎಲ್ಲರಿಗೂ ಬಾರ್ನ 2 ಡೋರ್ ಒಳಗಿನಿಂದ ಕ್ಲೋಸ್ ಆಗಿದ್ದಾವೆ. ಅಂದರೆ 2 ಅವರ್ಸಿಂದ ಯಾರೂ ಹೊರಗಡೆ ಬಂದಿಲ್ಲ ಅಥವಾ ಯಾರೂ ಹೊರಗಡೆ ಹೋಗಿಲ್ಲ. ಕೊಲೆ ಮಾಡಿರೋ ವ್ಯಕ್ತಿ ಪಕ್ಕ ಬಾರಲ್ಲೇ ಇದ್ದಾನೆ ಅಂತ ಹೇಳ್ತಾನೆ. ಅದರಿಂದ ಎಲ್ಲರೂ ಬಾರ್ನ ಸರ್ಚ್ ಮಾಡ್ತಾರೆ. ಆದರೆ ಬಾರಲ್ಲಿ ಆ 11 ಜನನ ಬಿಟ್ಟು ಬೇರೆ ಯಾರೂ ಸಿಗಲ್ಲ. ಅದರಿಂದ ಎಲ್ಲರೂ ಅವರಲ್ಲೇ ಕೊಲೆಗಾರ ಇದ್ದಾನೆ ಅಂತ ಅನ್ಕೋತಾರೆ. ಅದಕ್ಕೆ ಸುನಿಲ್, ಆ ಕೊಲೆಗಾರ ಇಲ್ಲೇ ಇರ್ತಾನೆ, ಅದರಿಂದ ನಾವು ಪೊಲೀಸ್ ಬರೋವರೆಗೂ ಡೋರ್ ಓಪನ್ ಮಾಡೋದೇ ಬೇಡ ಅಂತಾನೆ. ಅಲ್ಲಿಗೆ ಪೊಲೀಸರು ಬರ್ತಾರೆ. ಆ 11 ಜನನೂ ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡೋಗ್ತಾರೆ. ಸಂತೋಷ್ ಕೂಡ ಬಂದಿರ್ತಾನೆ. ಮೊದಲಿಗೆ ಪೊಲೀಸರು ಅದನ್ನ ಸೂಸೈಡ್ ಅಂದ್ಕೊಂಡಿರ್ತಾರೆ. ಸಂತೋಷ್ ಅಲ್ಲಿ ಎಲ್ಲನೂ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ಅದು ಸೂಸೈಡ್ ಅಲ್ಲ, ಪಕ್ಕ ಕೊಲೆ ಅಂತಾನೆ. ಹೇಗೆ ಅಂತ ಕೇಳಿದಾಗ, ಬಾಬು ಚೇರ್ ಮೇಲೆ ಹತ್ತಿ ನೇಣು ಹಾಕೊಂಡಿದ್ರೆ ಚೇರ್ ಮೇಲೆ ಬಾಬು ಪಾದದ ಗುರುತು ಇರಬೇಕು. ಆದರೆ ಚೇರ್ ಮೇಲೆ ಯಾವುದೇ ಗುರುತು ಇರಲ್ಲ. ಜೊತೆಗೆ ಬಾಬು ಕೈ ಮೇಲೆ ಹಗ್ಗದ ಗುರುತು ಇರಲ್ಲ. ಕೊಲೆ ಮಾಡಿರೋರು ಯಾವುದೇ ಕಳ್ಳತನ ಕೂಡ ಮಾಡಿಲ್ಲ. ಆದರೆ ಬಾಬು ಡೈರಿಯಿಂದ 4 ಪೇಜ್ ಮಿಸ್ ಆಗಿದೆ. ಬಾಬು ಸಾಯ್ಬೇಕಾದ್ರೆ ಸ್ಟ್ರಗಲ್ ಮಾಡಿಲ್ಲ. ಅದರಿಂದ ಯಾರೋ ಬಾಬು ಮೂರ್ಛೆ ತಪ್ಪೋ ಹಾಗೆ ಮಾಡಿ ಕೊಲೆ ಮಾಡಿದ್ದಾರೆ ಅಂತ ಹೇಳ್ತಾ ಇರ್ತಾನೆ. ಅಷ್ಟರಲ್ಲಿ ಎಣ್ಣೆ ಸ್ಮೆಲ್ ಬಂದಿದ್ದರಿಂದ ಸಂತೋಷ್ಗೆ ವಾಮಿಟ್ ಆಗುತ್ತೆ. ಸಂತೋಷ್ ಬಾರಿಂದ ಈಚೆ ಬಂದು ವಾಮಿಟ್ ಮಾಡ್ತಾನೆ. ಸಂತೋಷ್ಗೆ ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದ ಹಾಗೆ ಒಂದು ವಿಷಯ ಗೊತ್ತಾಗುತ್ತೆ. ಅದೇನೆಂದರೆ, ಬಾಬು ಬಾರಲ್ಲಿ ಕೆಲಸ ಮಾಡ್ತಿದ್ದ ಕಣ್ಣನ್ ಅನ್ನೋ ವ್ಯಕ್ತಿಗೆ ಮೆರಿಂಡಾ ಅನ್ನೋ ಹೆಂಡತಿ ಇದ್ಲು. ಈ ಕಣ್ಣನ್ ಸ್ವಲ್ಪ ಕುಂಟ, ನೋಡೋಕ್ಕೂ ಚೆನ್ನಾಗಿಲ್ಲ. ಆದರೆ ಅಂಥವನಿಗೆ ಸುಂದರವಾಗಿರೋ ಹೆಂಡತಿ ಇರ್ತಾಳೆ. ಒಂದಿನ ಕಣ್ಣನ್ ಬಾರ್ ಹತ್ರ ಐಟಮ್ಸ್ ಲೋಡ್ ಮಾಡುವಾಗ ಮೆರಿಂಡಾ ಬಾರ್ ಹತ್ರ ಬಂದು ಬಾರ್ ಒಳಗೆ ಹೋಗ್ತಾಳೆ. ಅದನ್ನ ನೋಡಿ ಕಣ್ಣನ್ ಅವಳನ್ನ ಫಾಲೋ ಮಾಡಿಕೊಂಡು ಹೋದಾಗ ಬಾರ್ ಒಳಗೆ ಬಾಬು ಎಣ್ಣೆ ಕುಡಿತಾ ಇರ್ತಾನೆ. ಮೆರಿಂಡಾ ಎಲ್ಲೋದ್ಲು ಅಂತ ಕಣ್ಣನ್ ಬಾರ್ ಹಿಂದೆ ಡೋರ್ ಹತ್ರ ಹೋಗಿ ನೋಡಿದ್ರೆ ಮೆರಿಂಡಾ ಸೀರೆ ಎತ್ಕೊಂಡು ಭತ್ತದ ಗದ್ದೆಯಲ್ಲಿ ಓಡೋಗ್ತಾ ಇರ್ತಾಳೆ. ಅದನ್ನ ನೋಡಿ ಕಣ್ಣನ್ ಬಾಬುನೇ ಏನೋ ಮಾಡಿರಬೇಕು ಅಂತ ಅನ್ಕೋತಾನೆ. ಇನ್ನೊಂದಿನ ಕಣ್ಣನ್ ಬಾಬು ಅವ್ರ ಮನೆ ಹತ್ರಕ್ಕೆ ಹೋಗ್ತಿರೋದನ್ನ ನೋಡಿ ಅವನು ಕೂಡ ಹೋಗ್ತಾನೆ. ಅಲ್ಲಿ ಬಾಬು ಮತ್ತೆ ಮೆರಿಂಡಾ ಮಾತಾಡ್ತಾ ಇರ್ತಾರೆ. ಆವಾಗ ಕಣ್ಣನ್ ಅಲ್ಲಿಗೆ ಬಂದಿದ್ದನ್ನ ನೋಡಿ ಬಾಬು, ನಾನು ದುಡ್ಡು ಕೊಡೋಕೆ ಬಂದಿದ್ದೆ ಅಂತಾನೆ. ಅದನ್ನ ಕೇಳದೆ ಕಣ್ಣನ್ ಮೆರಿಂಡಾಗೆ ಹೊಡೆಯೋಕೆ ಹೋಗ್ತಾನೆ. ಬಾಬು ಕಣ್ಣನ್ನ ಮೆರಿಂಡಾಗೆ ಹೊಡೆಯೋದನ್ನ ತಡಿತಾನೆ. ಇದೆಲ್ಲ ತಿಳ್ಕೊಂಡ ಸಂತೋಷ್ ಮೆರಿಂಡಾನ ಸ್ಟೇಷನ್ಗೆ ಕರೆಸಿ ಅವಳನ್ನ ವಿಚಾರಣೆ ಮಾಡಿದಾಗ ಗೊತ್ತಾಗೋದು, ಮೆರಿಂಡಾಗೆ ಮತ್ತೆ ಕಣ್ಣನ್ಗೆ ಮದುವೆ ಆಗಿ 10 ವರ್ಷ ಆಗಿದೆ. ಮತ್ತೆ ಮೆರಿಂಡಾಗೆ ಮತ್ತೆ ಕಣ್ಣನ್ಗೆ ಇನ್ನೂ ಮಕ್ಕಳು ಆಗಿಲ್ಲ. 10 ವರ್ಷ ಆದಮೇಲೆ ಮೆರಿಂಡಾ ಗರ್ಭಿಣಿ ಆಗಿರ್ತಾಳೆ.
ಆದರೆ ಅದು ಕೂಡ ಮಿಸ್ಕ್ಯಾರೇಜ್ ಆಗಿಬಿಡುತ್ತೆ. ಆಮೇಲೆ ಸಂತೋಷ್ ಕಣ್ಣನ್ನು ಕರೆಸಿ ವಿಚಾರಣೆ ಶುರು ಮಾಡ್ತಾನೆ. ಕಣ್ಣನ ಹತ್ರ ಬಾಬು ಬಗ್ಗೆ ಕೇಳಿದಾಗ ಅವನು ಹೇಳೋದು, ಬಾಬು ಒಬ್ಬ ವುಮನೈಸರ್ ಆಗಿದ್ದ. ಅವನಿಗೆ ಬಾರಲ್ಲಿ ವರ್ಕ್ ಮಾಡೋ ಸಿಲೋನ್ ಹೆಂಡತಿ ಕಲ್ಯಾಣಿ ಜೊತೆ ಏನೋ ಸಂಬಂಧ ಇತ್ತು. ಅದು ಸಿಲೋನ್ಗೆ ಗೊತ್ತಿದ್ರು, ಇಬ್ಬರು ಒಂದು ಅಡ್ಜಸ್ಟ್ಮೆಂಟಲ್ಲಿ ಇದ್ದರು. ಅದರಿಂದ ಸಿಲೋನ್ಗೆ ಬಾರಲ್ಲಿ ದಿನ ಪೂರ್ತಿ ಫ್ರೀಯಾಗಿ ಎಣ್ಣೆ ಸಿಕ್ತಿತ್ತು. ಬಾಬುಗೆ ಎಲ್ಲ ಹುಡುಗಿರು ಬೀಳ್ತಿದ್ರು ಅಂತ ಹೇಳ್ತಾ ಒಂದು ಫ್ಲ್ಯಾಶ್ ಬ್ಯಾಕ್ ಹೇಳ್ತಾನೆ. ಅದರಲ್ಲಿ ಬಾರ್ಗೆ ಪೇಂಟ್ ಮಾಡೋಕ್ಕೆ ಸ್ವಲ್ಪ ಜನ ಹುಡುಗರು ಬಂದಿರ್ತಾರೆ. ಆದರೆ ಅವರು ಪೇಂಟ್ ಮಾಡೋದು ಬಿಟ್ಟು ಬಾರೆಲ್ಲ ಹಾಳು ಮಾಡಿ ಕಿತ್ತಾಡ್ತಾ ಇರ್ತಾರೆ. ಅದನ್ನ ಅಲ್ಲಿಗೆ ಬಂದ ಬಾಬು ನೋಡಿ ಎಲ್ಲರಿಗೂ ಒಬ್ಬನೇ ಸೇರಿ ನಾಯಿ ಹೊಡೆದಂಗೆ ಹೊಡೆದಿರ್ತಾನೆ. ಅದನ್ನ ಕಣ್ಣನ ಹೆಂಡತಿ ಮೆರಿಂಡಾ ಕೂಡ ನೋಡಿರ್ತಾಳೆ. ಅದಕ್ಕೆ ಕಣ್ಣನ್ ಅದನ್ನ ನೋಡಿ ಅವಳ ಹೆಂಡತಿ ಮೆರಿಂಡಾ ಕೂಡ ಬಾಬು ಜೊತೆ ಸಂಬಂಧ ಇಟ್ಕೊಂಡಿದ್ದಾಳೆ ಅಂತ ಅಂದ್ಕೊಂಡಿರ್ತಾನೆ. ಕಣ್ಣನ್ ಹುಟ್ಟಿದ್ದು ಒಂದೂರಲ್ಲಿ, ಬೆಳೆದಿದ್ದು ಇನ್ನೊಂದೂರಲ್ಲಿ. ಅವನ ಕಾಲು ಸರಿ ಇಲ್ಲದೆ ಇದ್ದರೂ ತುಂಬ ಕೆಲಸ ಮಾಡಿದ್ದ. ಅದರಲ್ಲಿ ಮೇಜರಾಗಿ ಕಣ್ಣನ್ ಸ್ಟ್ರೀಟ್ ಮ್ಯಾಜಿಷಿಯನ್ ಆಗಿ ಕೆಲಸ ಮಾಡಿದ್ದ. ಅಂದರೆ ಕಣ್ಣನ್ಗೆ ಸಖತ್ತಾಗಿ ಮ್ಯಾಜಿಕ್ ಮಾಡೋಕ್ಕೆ ಬರುತ್ತೆ ಅಂತ ಸಂತೋಷ್ಗೆ ಗೊತ್ತಾಗುತ್ತೆ. ಕಣ್ಣನ್ ಮತ್ತು ಮೆರಿಂಡಾ ಇಬ್ಬರು ಲವ್ ಮಾಡಿ ಮದುವೆ ಆಗಿರ್ತಾರೆ ಅಂತ ಕಣ್ಣನ್ ಹೇಳ್ತಾನೆ. ಆದರೆ ಬರ್ತಾ ಬರ್ತಾ ಕಣ್ಣನ್ ಮೆರಿಂಡಾ ಮೇಲೆ ಡೌಟ್ ಪಡೋಕೆ ಶುರು ಮಾಡ್ತಾನೆ. ಅದರಿಂದಾನೇ ಕಣ್ಣನ್ ಕುಡ್ಕೊಂಡು ಬಂದು ಯಾವಾಗಲೂ ಮೆರಿಂಡಾಗೆ ಹೊಡಿತಾ ಇರ್ತಾನೆ. ಇದು ಗೊತ್ತಾದ ಸಂತೋಷ್ ಮೆರಿಂಡಾಗೆ ನಿನ್ನ ಗಂಡನ ಮೇಲೆ ಕಂಪ್ಲೇಂಟ್ ಕೊಡು, ಮುಂದೆ ನಾವು ನೋಡ್ಕೋತೀವಿ ಅಂತ ಹೇಳ್ತಾನೆ. ಆದರೆ ಅವಳು ಕಂಪ್ಲೇಂಟ್ ಕೊಡಲ್ಲ ಅಂತಾಳೆ. ಜೊತೆಗೆ ಅವಳಿಗೂ ಬಾಬುಗೂ ಯಾವುದೇ ರೀತಿ ಸಂಬಂಧ ಕೂಡ ಇರಲಿಲ್ಲ ಅಂತ ಹೇಳ್ತಾಳೆ. ನೆಕ್ಸ್ಟ್ ಸಂತೋಷ್ ಹೋಗಿ ಒಬ್ಬ ಮಾಸ್ಟರ್ನ ಭೇಟಿಯಾಗ್ತಾನೆ. ಅವನು ಕೂಡ ಬಾಬು ಸತ್ತ ದಿನ ಬಾರಲ್ಲೇ ಇರ್ತಾನೆ. ಸಂತೋಷ್ ಅವತ್ತು ಬಾರಲ್ಲಿ ಏನಾದರೂ ಅನ್ಯೂಶುವಲ್ ಆಗಿ ನಡೀತಾ ಅಂದಾಗ ಮಾಸ್ಟರ್ ಕಣ್ಣನ್ ಯಾವಾಗಲೂ ಕಾರ್ಡ್ಸ್ ಗೇಮಲ್ಲಿ ಗೆಲ್ತಾ ಇರ್ತಾನೆ. ಆದರೆ ನಿನ್ನೆ ಫಸ್ಟ್ ಟೈಮ್ ಸೋತೋದ. ಜೊತೆಗೆ ಯಾವತ್ತೂ ಇಲ್ಲದೆ ಇರೋ ರೀತಿ ಕಲ್ಯಾಣಿನ ಅವತ್ತು ಬೇಗ ಮನೆಗೆ ಕಳಿಸ್ತಾ ಅಂತ ಹೇಳ್ತಾನೆ. ಇದರಿಂದ ಕಣ್ಣನ ಮೇಲೆ ಡೌಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತೆ ಕಣ್ಣನ್ನು ವಿಚಾರಣೆ ಮಾಡಿದಾಗ ಅವನು ಹೇಳೋದು, ನಾನು ಬಾರ್ ಡೋರ್ಸ್ ಎಲ್ಲ ಕ್ಲೋಸ್ ಮಾಡಿಕೊಂಡು ಬಂದು ಕಾರ್ಡ್ಸ್ ಆಡೋಕ್ಕೆ ಕೂತ್ಕೊಂಡಿದ್ದೆ. ಮತ್ತೆ ಬಾಬು ಸತ್ತಿದ್ದಾನೆ ಅಂತ ಗೊತ್ತಾಗೋವರೆಗೂ ಕಣ್ಣನ್ ಕಾರ್ಡ್ಸ್ ಆಡ್ತಾನೆ ಇದ್ದೆ ಅಂತ ಹೇಳ್ತಾನೆ. ಕಣ್ಣನ್ ಹೇಳ್ತಾ ಇರೋದನ್ನ ಕನ್ಫರ್ಮ್ ಮಾಡ್ಕೊಳ್ಳೋಕೆ ಸಂತೋಷ್ ಸುನೀಲ್ನ ಕರೆಸ್ತಾನೆ. ಸುನೀಲ್ ಕಣ್ಣನ್ ಹೇಳಿದ್ದು ನಿಜ ಅಂತ ಹೇಳ್ತಾನೆ. ಅಲ್ಲಿ ಸಂತೋಷ್ಗೆ ಕಣ್ಣನಿಂದ ಸುನೀಲ್ ಕೂಡ ಮ್ಯಾಜಿಕ್ ಮಾಡೋದನ್ನ ಕಲ್ತಿದ್ದ ಅಂತ ಗೊತ್ತಾಗುತ್ತೆ. ಇಷ್ಟು ದಿನ ಆದರೂ ಸಂತೋಷ್ ಕೇಸ್ ಸಾಲ್ವ್ ಮಾಡಲಿಲ್ಲ ಅಂತ CI ಎಲ್ಲಿವರೆಗೂ ಬಂದಿದೆ ಕೇಸ್ ಅಂತ ಕೇಳಿದಾಗ ಸಂತೋಷ್ ಎಲ್ಲ ಹೇಳಿ ಈ ಕಣ್ಣನ್ನೇ ಕೊಲೆಗಾರ, ಆದಷ್ಟು ಬೇಗ ಬಾಯಿ ಬಿಡಿಸ್ತೀನಿ ಅಂತ ಹೇಳ್ತಾ ಇರ್ತಾನೆ. ಆವಾಗ CI ಸಂತೋಷ್ಗೆ ನಿನಗೆ ಸಾರಾಯಿ ವಾಸನೆ ಕಂಡ್ರೆ ಆಗಲ್ಲ ಅಂದಿದೆ ಅಲ್ವಾ, ಈ ಕೇಸ್ನ ಬೇರೆಯವ್ರಿಗೆ ಕೊಡ್ತೀನಿ ಬಿಡು ಅಂತಾರೆ. ಆವಾಗ ಸಂತೋಷ್ CI ಹತ್ರ ನಾನೇ ಸಾಲ್ವ್ ಮಾಡ್ತೀನಿ ಅಂತ ಹೇಳಿ ಒಪ್ಪಿಸ್ತಾನೆ. ನೆಕ್ಸ್ಟ್ ಡೇ ಸಂತೋಷ್ ಹೋಗಿ ಮೆರಿಂಡಾನ ಮೀಟ್ ಮಾಡಿ ಅವಳು ಬಾಬು ಕೊಲೆ ಆಗಿದ್ದ ದಿನ ಯಾರನ್ನಾದ್ರೂ ನೋಡಿದ್ಲಾ ಅಂತ ಕೇಳ್ತಾನೆ. ಅವಳು ಇಲ್ಲ ಅಂತಾಳೆ. ಆಮೇಲೆ ಸಂತೋಷ್ ಸ್ವಲ್ಪ ಬಿಸಿನೀರು ಕೊಡಿ ಅಂತ ಕೇಳ್ತಾನೆ. ಇವಾಗ ಮೆರಿಂಡಾ ಕಣ್ಣನ ಮನೆಯಲ್ಲಿ ಇರಲ್ಲ. ಕಣ್ಣನಿಂದ ದೂರ ಇರೋಕೆ ಸಿಲೋನ್ ಮತ್ತು ಕಲ್ಯಾಣಿ ಮನೆಯಲ್ಲಿ ಇರ್ತಾಳೆ. ಮೆರಿಂಡಾ ನೀರು ತರೋಕೆ ಒಳಗೆ ಹೋದಾಗ ಸಂತೋಷ್ ಸಿಲೋನ್ ಹತ್ರ ಬಂದು ಅವನು ತಂದಿದ್ದ ಒಂದು ಕಟ್ ಮಾಡಿರೋ ಹಗ್ಗ ತೋರಿಸಿ ಅವತ್ತು ಬಾಬುನ ಇಳಿಸೋವಾಗ ದಾರ ಬಿಚ್ಚಿದ್ರ ಅಥವಾ ಕಟ್ ಮಾಡಿದ್ರ ಅಂತ ಕೇಳಿದಾಗ ಅವನು ಹೇಳೋದು ಕಣ್ಣನ್ನೇ ಚಾಕು ತಗೊಂಡು ಚೇರ್ ಹಾಕೊಂಡು ಹಗ್ಗ ಕಟ್ ಮಾಡಿ ಬಾಬುನ ಕೆಳಗೆ ಇಳಿಸ್ದ ಅಂತ. ಆದರೆ ಹಗ್ಗ ಕಟ್ ಮಾಡಿದರೆ ಹಗ್ಗದ 2 ಪೀಸ್ ಸಿಗಬೇಕಿರುತ್ತೆ, ಇವರಿಗೆ ಒಂದೇ ಒಂದು ಪೀಸ್ ಸಿಕ್ಕಿರುತ್ತೆ. ಆಮೇಲೆ ಮೆರಿಂಡಾ ನೀರು ತಂದು ಕೊಡ್ತಾಳೆ. ಸಂತೋಷ್ ನೀರು ಕುಡಿದು ವಾಪಸ್ ಹೋಗುವಾಗ ಮೆರಿಂಡಾ ಸಂತೋಷ್ ಹತ್ರ ಬಂದು ಬಾಬು ಸತ್ತಿದ್ದ ದಿನ ಬಾರ್ ಹತ್ರ ಒಬ್ಬ ಬಾಂಡ್ಲಿ ವ್ಯಕ್ತಿ ಇದ್ದ ಅಂತ ಹೇಳ್ತಾಳೆ. ಅದನ್ನ ಕೇಳಿ ಸಂತೋಷ್ ಏನು ಮಾಡ್ತಿದ್ದ ಅವನು ಅಂದಾಗ ಅವಳು 5,000 ದುಡ್ಡು ಕೊಡಿ ಹೇಳ್ತೀನಿ ಅಂತಾಳೆ. ಅದಕ್ಕೆ ಸಂತೋಷ್ ಸುಮ್ಮನೆ ಹೋಗ್ಬಿಡ್ತಾನೆ. ಸಂತೋಷ್ ವಾಪಸ್ ಬಂದು ಕಣ್ಣನ ಹತ್ರ ಹಗ್ಗ ತೋರಿಸಿ ಈ ಹಗ್ಗ ನೋಡಿದ್ಯಾ ಅಂತ ಕೇಳ್ತಾನೆ. ಅವನು ಇಲ್ಲ ಅಂತಾನೆ. ಆವಾಗ ಸಂತೋಷ್ ಈ ಹಗ್ಗನ ನೀನೇ ಸ್ಟೋರಿಂದ ತಂದಿರೋದು ಅಂತ ಸ್ಟೋರ್ ಹುಡುಗ ಹೇಳ್ದ ಅಂದಾಗ ಕಣ್ಣನ್ ಅದು ಬಾಬು ಅಣ್ಣನೇ ಒಂದು ಲಿಸ್ಟ್ ಕೊಟ್ಟಿದ್ರು, ಅದರಲ್ಲಿ ಈ ಹಗ್ಗನೂ ಇತ್ತು ಅನಿಸುತ್ತೆ ಅಂತಾನೆ. ಆಮೇಲೆ ಒಬ್ಬ ಕಾನ್ಸ್ಟೇಬಲ್ ಒಂದು ಫೈಲ್ನ ತೊಗೊಂಡು ಬಂದು ಸಂತೋಷ್ಗೆ ಕೊಡ್ತಾನೆ. ಆ ಫೈಲ್ನ ನೋಡಿದ ಸಂತೋಷ್ಗೆ ಕಿಲ್ಲರ್ ಯಾರು ಅಂತ ಗೊತ್ತಾಗ್ಬಿಡುತ್ತೆ. ಆ ಫೈಲ್ಸಲ್ಲಿ ಬಾಬು ಲ್ಯಾಂಡ್ ಸೇಲ್ ಮಾಡಿರೋ ಡೀಟೇಲ್ಸ್ ಇರುತ್ತೆ. ಬಾಬು ಸೇಲ್ ಮಾಡಿರೋ ಎಲ್ಲ ಲ್ಯಾಂಡ್ಸ್ಗೂ ಸುನೀಲೇ ಬ್ರೋಕರ್ ಆಗಿರ್ತಾನೆ. ಸುನೀಲ್ಗೆ ಬಾಬು ದೊಡ್ಡ ಮೊತ್ತದ ದುಡ್ಡು ಕೊಡಬೇಕಿರುತ್ತೆ. ಸುನೀಲ್ ಕಣ್ಣನ ಹತ್ರ ಮ್ಯಾಜಿಕ್ ಕಲಿಯೋ ರೀತಿ ನಾಟಕ ಆಡಿಕೊಂಡು ಬಾರ್ಗೆ ಬಂದು ಬಾಬುನ ಕೊಲ್ಲೋಕೆ ಪ್ಲಾನ್ ಮಾಡಿರ್ತಾನೆ. ಮೆರಿಂಡಾ ಹೇಳಿದ ಬಾಂಡ್ಲಿ ತಲೆಯ ವ್ಯಕ್ತಿ ಜೊತೆ ಸುನೀಲ್ ಸೇರಿಕೊಂಡು ಕೊಲೆ ಮಾಡೋ ಪ್ಲಾನ್ ಹಾಕಿರ್ತಾನೆ. ಮಳೆ ಬರೋ ಮುಂಚೆನೇ ಆ ಬಾಂಡ್ಲಿ ಬಾರ್ ಒಳಗೆ ಬಂದು ತೊಲೆಗಳ ಮೇಲೆ ಕೂತಿರ್ತಾನೆ. ಸುನೀಲ್ ಅವನಿಗೆ ಬಾರಲ್ಲಿ ಇದ್ದ ಹಗ್ಗ ಕೊಡ್ತಾನೆ. ಅವನು ಬಾಬು ಕುತ್ತಿಗೆಗೆ ಹಗ್ಗ ಹಾಕಿ ಸಾಯಿಸಿ ಅಲ್ಲಿಂದ ಸುನೀಲ್ ಮಾಡಿಸಿಕೊಟ್ಟಿದ್ದ ಡೂಪ್ಲಿಕೇಟ್ ಕೀ ಯೂಸ್ ಮಾಡಿಕೊಂಡು ಈಚೆ ಹೋಗಿರ್ತಾನೆ. ಆದರೆ ಕೀ ಅಲ್ಲೇ ಬಿಟ್ಟು ಹೋಗಿರ್ತಾನೆ. ಅದನ್ನ ಸುನೀಲ್ ನೋಡಿ ಮೊದಲಿಗೆ ಕಿಲ್ಲರ್ ಬಾರಲ್ಲೇ ಇದ್ದಾನೆ ಅಂತ ಸುಳ್ಳು ಹೇಳ್ತಾನೆ. ಅದಕ್ಕೆ ಎಲ್ಲರೂ ಕಿಲ್ಲರ್ನ ಹುಡುಕೋಕೆ ಹೋದ ಟೈಮಲ್ಲಿ ಸುನೀಲ್ ಹೋಗಿ ಡೋರ್ನ ಲಾಕ್ ಮಾಡ್ಕೊಂಡು ಬಂದು ಕಿಲ್ಲರ್ ನಮ್ಮಲ್ಲೇ ಇದ್ದಾನೆ ಅಂತ ಹೇಳ್ತಾನೆ. ಅದರಿಂದ ಎಲ್ಲರೂ ಜಗಳ ಆಡಿಕೊಂಡು ಎಲ್ಲ ಸಾಕ್ಷಿ ಕೂಡ ನಾಶ ಮಾಡ್ತಾರೆ. ಇದು ಬಾಬು ಕೊಲೆ ಆದ ರೀತಿ.
ಇವಾಗ ಇದೆಲ್ಲ ಸಂತೋಷ್ ಕಂಡಿಡ್ದಿರ್ತಾನೆ. ಆದರೆ ಸುನಿಲ್ಲೇ ಕೊಲೆಗಾರ ಅಂತ ಪ್ರೂವ್ ಮಾಡೋಕ್ಕೆ ಯಾವುದೇ ಪ್ರೂಫ್ ಇರಲ್ಲ. ಸಂತೋಷ್ ಆ ಪ್ರೂಫ್ನೆಲ್ಲ ಕಂಡುಹಿಡಿತೀನಿ ಅಂತ ಹೇಳಿ ಕಣ್ಣನ್ನ ಸ್ಟೇಷನಿಂದ ಎದ್ದೋಗು ಅಂತಾನೆ. ಇವಾಗ ಸಂತೋಷ್ ಹೇಗಾದರೂ ಮಾಡಿ ಸುನಿಲ್ ವಿರುದ್ಧ ಸಾಕ್ಷಿಗಳನ್ನು ಹುಡುಕಬೇಕು ಅಂದ್ಕೊಂಡು ಬಾರ್ಗೆ ಹೋಗೋ ಬರೋ ದಾರಿಲಿ ಇದ್ದ CCTV ಫೂಟೇಜ್ ತರೋಕೆ ಹೇಳ್ತಾನೆ. ಸಂತೋಷ್ಗೆ ಕೇಸ್ ಸಾಲ್ವ್ ಮಾಡೋಕ್ಕೆ CI 10 ಡೇಸ್ ಕೊಟ್ಟಿರ್ತಾರೆ. ಆಲ್ರೆಡಿ 7 ಡೇಸ್ ಆಗೋಗಿರುತ್ತೆ. ಅದಕ್ಕೆ CI ಸಸ್ಪೆಕ್ಟ್ಗಳನ್ನ ಕರ್ಕೊಂಡು ಬಂದು 3rd ಡಿಗ್ರಿ ಟ್ರೀಟ್ಮೆಂಟ್ ಕೊಟ್ಟಿದ್ರೆ ನಿಜ ಹೇಳ್ತಿದ್ರು. ಆದರೆ ನೀನು ಸೈಂಟಿಫಿಕಲಿ ಕಂಡುಹಿಡಿತೀನಿ ಅಂತ ಎಲ್ಲ ಹಾಳು ಮಾಡ್ತಿದ್ಯಾ ಅಂತ ಸಂತೋಷ್ಗೆ ಎಲ್ಲ ಪೊಲೀಸರ ಮುಂದೆ ಬೈತಾ ಇರ್ತಾರೆ. ಆವಾಗ ಕಾನ್ಸ್ಟೇಬಲ್ ಬಂದು CCTV ಫೂಟೇಜ್ ಸಿಕ್ಕಿದೆ ಅಂತ ಹೇಳ್ತಾನೆ. ಎಲ್ಲರೂ CCTV ಫೂಟೇಜ್ ಚೆಕ್ ಮಾಡೋಕೆ ಹೋಗ್ತಾರೆ. ನೋಡಿದ್ರೆ ಅದರಲ್ಲಿ ಬಾರ್ಗೆ ಸುನಿಲ್ ಒಬ್ಬನೇ ಹೋಗಿ ಒಬ್ಬನೇ ಬರ್ತಾ ಇರ್ತಾನೆ. ಮತ್ತೆ ಬಾಬು ಕೊಲೆ ಆದ ದಿನ ಅನುಮಾನಾಸ್ಪದವಾಗಿ ಯಾರು ಆ ದಾರಿಲಿ ಹೋಗೂ ಇರಲ್ಲ, ಬಂದು ಇರಲ್ಲ. ಇದನ್ನೆಲ್ಲ CI ನೋಡಿ ಮತ್ತೆ ಸಂತೋಷ್ಗೆ ಬೈದು ಹೋಗ್ತಾರೆ. ಸಂತೋಷ್ ಸುನಿಲ್ಲೇ ಕೊಲೆಗಾರ ಅಂತ ಹೇಗೆ ಪ್ರೂವ್ ಮಾಡೋದು ಅಂತ ತಲೆ ಕೆಡಿಸ್ಕೊಂಡು ಬಿಟ್ಟಿರ್ತಾನೆ. ಸಂತೋಷ್ ಕಣ್ಣನ ಮನೆ ದಾರಿಲಿ ಇರ್ತಾನೆ. ಅದೇ ದಾರಿಲಿ ಮೆರಿಂಡಾ ಹೋಗ್ತಾ ಇರ್ತಾಳೆ. ಅವಳು ಸಂತೋಷ್ನ ನೋಡಿ, ನಾನು ಅವತ್ತು ನಿಮ್ಮ ಹತ್ರ 5,000 ಕೇಳಿದ್ದು ನಾನು ನೋಡಿರೋ ಹೊಸ ಬಾಡಿಗೆ ಮನೆಗೆ ಅಡ್ವಾನ್ಸ್ ಕೊಡೋಕೆ ಅಂತ ಹೇಳ್ತಾಳೆ. ಅದನ್ನ ಕೇಳಿ ಸಂತೋಷ್, ಹೌದಾ, ನಾನು ದುಡ್ಡು ಕೊಡ್ತಿದ್ದೆ, ಆದರೆ ಅವತ್ತು ನನ್ನ ಹತ್ರ ನಿಜವಾಗ್ಲೂ ದುಡ್ಡಿರಲಿಲ್ಲ ಅಂತ ಹೇಳ್ತಾನೆ. ಸಂತೋಷ್ ಮೆರಿಂಡಾಗೆ ಲೈನ್ ಆಗ್ತಾ ಇರ್ತಾನೆ. ಸಂತೋಷ್ ಮತ್ತೆ ಮೆರಿಂಡಾ ಮಾತಾಡ್ತಾ ಇರೋದನ್ನ ಮೆರಿಂಡಾ ಗಂಡ ಕಣ್ಣನ್ ಮರದ ಮೇಲೆ ಬೈನಾಕ್ಯುಲರ್ ಹಿಡ್ಕೊಂಡು ನೋಡ್ತಾ ಇರ್ತಾನೆ. ಕಣ್ಣನ್ ಮಾತ್ರ ಅಲ್ಲ, ಸಿಲೋನ್ ಕೂಡ ಬೈನಾಕ್ಯುಲರ್ ಹಿಡ್ಕೊಂಡು ಮನೆ ಮೇಲೆ ನಿಂತ್ಕೊಂಡು ಮೆರಿಂಡಾನ ನೋಡ್ತಾ ಇರ್ತಾನೆ. ಎಲ್ಲರೂ ಮೆರಿಂಡಾಗೆ ಲೈನ್ ಆಗ್ತಾ ಇರ್ತಾರೆ. ಇವಾಗ ಮೆರಿಂಡಾ ಬಾಬು ಕೊಲೆ ಆದ ದಿನ ಒಬ್ಬ ಬಾಂಡ್ಲಿನ ನೋಡಿದೆ ಅಂತ ಹೇಳಿದ್ನಲ್ಲ, ಅವತ್ತು ಆ ಬಾಂಡ್ಲಿ ಜೊತೆ ಸುನಿಲ್ ಕೂಡ ಇದ್ದ ಅಂತ ಸಂತೋಷ್ಗೆ ಹೇಳ್ತಾಳೆ. ಈ ಕಡೆ ಸುನಿಲ್ ಕಣ್ಣನ್ ಇರೋ ದಾರಿಲಿ ಹೋಗುವಾಗ ಕಣ್ಣನ್ ಸುನಿಲ್ ಹತ್ರ ಬಂದು ಒಂದು ವಿಷಯ ಹೇಳ್ತಾನೆ. ಅದೇನೆಂದರೆ ಬಾಬು ಮತ್ತು ಜಾಯ್ ಅನ್ನೋರು ಬಾರ್ನ ಹರಾಜಲ್ಲಿ ತಗೋಬೇಕು ಅಂತ ಅಂದ್ಕೊಂಡಿರ್ತಾರೆ. ಆದರೆ ಬಾಬು ಜಾಯ್ಗೆ ಗೊತ್ತಿಲ್ಲದ ಹಾಗೆ ಹರಾಜು ಆಗೋ ಮುಂಚೆನೇ ಬಾರ್ನ ಅವನ ಹೆಸರಿಗೆ ಮಾಡಿಸ್ಕೊಂಡು ಬಿಟ್ಟಿರ್ತಾನೆ. ಇದರಿಂದ ಜಾಯ್ ಕೋಪ ಮಾಡಿಕೊಂಡು ಬಾರ್ ಹತ್ರ ಹೋಗಿ ಗಲಾಟೆ ಮಾಡ್ತಾ ಇರ್ತಾನೆ. ಅದಕ್ಕೆ ಕೋಪ ಮಾಡಿಕೊಂಡ ಬಾಬು ಜಾಯ್ಗೆ ಹೊಡೆದು ಸಾಯಿಸ್ಬಿಟ್ಟಿರ್ತಾನೆ. ಅದನ್ನ ಕಣ್ಣನ್ ನೋಡಿರ್ತಾನೆ. ಅದನ್ನ ಸುನಿಲ್ಗೂ ಹೇಳೋಕ್ಕೂ ಟ್ರೈ ಮಾಡಿರ್ತಾನೆ. ಆದರೆ ಸುನಿಲ್ಗೆ ಕಣ್ಣನ್ ಜಾಯ್ ಬಗ್ಗೆ ಹೇಳೋವಾಗ ಬಾಬು ಅದನ್ನ ಕಿಟಕಿ ಹತ್ರ ನಿಂತ್ಕೊಂಡು ಕೇಳಿಸ್ಕೊತಾ ಇರ್ತಾನೆ. ಅದಕ್ಕೆ ಕಣ್ಣನ್ ಜಾಯ್ ಕೊಲೆ ಬಗ್ಗೆ ಸುನಿಲ್ಗೆ ಹೇಳಿರಲ್ಲ. ಇವಾಗ ಇಲ್ಲಿ ರಿವೀಲ್ ಆಗೋ ಟ್ವಿಸ್ಟ್ ಅಂದರೆ ಬಾಬು ಕೊಲೆ ಕೇಸ್ನ ಇನ್ವೆಸ್ಟಿಗೇಷನ್ ಮಾಡ್ತಾ ಇರೋ SI ಸಂತೋಷ್ ಬಾಬು ಕೈಲಿ ಕೊಲೆ ಆಗಿದ್ದ ಜಾಯ್ನ ಮಗ ಅಂತ. ಅದಕ್ಕೆ ಸಂತೋಷ್ ಅವನ ತಂದೆ ಕೊಲೆ ಹೇಗಾಯಿತು ಅಂತ ತಿಳ್ಕೊಳ್ಳೋಕೆ ಆ ಊರಿಗೆ ಪೋಸ್ಟಿಂಗ್ ಹಾಕಿಸ್ಕೊಂಡಿರ್ತಾನೆ. ಇದರಿಂದ ಕಣ್ಣನ್ ಸುನಿಲ್ಗೆ ಹೇಳೋದು ಆ SI ಸಂತೋಷೇ ಬಾಬುನ ಪ್ಲಾನ್ ಮಾಡಿ ಕೊಲೆ ಮಾಡಿರಬೇಕು ಅಂತ. ಆದರೆ ಸಂತೋಷ್ ಕಣ್ಣನ್ಗೆ ಆಲ್ರೆಡಿ ಕಿಲ್ಲರ್ ಸುನಿಲ್ಲೇ ಅಂತ ಹೇಳಿದ್ರು. ಕಣ್ಣನ್ ಸುನಿಲ್ ಹತ್ರನೇ ಬಂದು ಕಿಲ್ಲರ್ ಸಂತೋಷ್ ಅಂತ ಹೇಳ್ತಿದ್ದಾನೆ. ಅಂದರೆ ಈ ಕಣ್ಣನ್ ಏನೋ ಪ್ಲಾನ್ ಮಾಡ್ತಿದ್ದಾನೆ. ಸುನಿಲ್ ಕೂಡ ಸಂತೋಷ್ ಮೇಲೆ ಡೌಟ್ ಪಟ್ಟು ಕಣ್ಣನ್ ಜೊತೆ ಸೇರಿ ಏನಾದರೂ ಎವಿಡೆನ್ಸ್ ಸಿಗುತ್ತಾ ಅಂತ ಸರ್ಚ್ ಮಾಡೋಕೆ ಬಾರ್ ಕಡೆ ಹೋಗ್ತಾರೆ. ಅವರು ಬಾರ್ ಕಡೆ ಹೋಗ್ತಿದ್ರೆ ಸಂತೋಷ್ ಮೆರಿಂಡಾ ಮನೆ ಕಡೆ ಹೋಗ್ತಾನೆ. ಅಲ್ಲಿ ಅವನು ಮೆರಿಂಡಾಗೆ ಸುನಿಲ್ಲೇ ಕಿಲ್ಲರ್, ಕೆಲವು ನಾಶ ಆಗಿರೋ ಸಾಕ್ಷಿಗಳನ್ನು ಹುಡುಕಬೇಕು ಅಷ್ಟೇ ಅಂತ ಹೇಳ್ಬೇಕಾದ್ರೆ ಮೆರಿಂಡಾ ತಲೆ ಸುತ್ತಿ ಬಿದ್ದೋಗ್ತಾಳೆ. ಆಮೇಲೆ ಸಂತೋಷ್ ನೀರು ಕುಡಿಸಿ ಅಲ್ಲಿಂದ ಹೋಗ್ತಾನೆ. ಈ ಕಡೆ ಬಾರ್ ಹತ್ರ ಬಂದ ಸುನಿಲ್ ಮತ್ತು ಕಣ್ಣನ್ಗೂ ಅಲ್ಲಿ ಸಂತೋಷ್ ಸೇದೋ ಸಿಗರೇಟ್ ಸಿಗುತ್ತೆ. ಮತ್ತು ಆ ಸಿಗರೇಟ್ ಬಿದ್ದಿರೋ ಜಾಗದಿಂದ ಕರೆಕ್ಟಾಗಿ ಬಾಬು ಕಾಣಿಸ್ತಾ ಇರ್ತಾನೆ. ಅದರಿಂದ ಸಂತೋಷೇ ಕೊಲೆ ಮಾಡಿರಬೇಕು ಅಂತ ಅಂದ್ಕೊಳ್ಳೋಕೆ ಶುರು ಮಾಡ್ತಾರೆ. ಆಮೇಲೆ ಸುನಿಲ್ ಅವನು ಹೇಗೆ ಕೊಲೆ ಮಾಡಿದ್ದಾನೆ ಅಂತ ತಿಳ್ಕೊಳ್ಳೋಕೆ ಹೋಗಿ ಹಗ್ಗ ತರ್ತೀನಿ ಅಂತ ಹೇಳ್ತಾನೆ. ಈ ಕಡೆ ಕೇಸ್ ಸಾಲ್ವ್ ಮಾಡೋಕ್ಕೆ ಸಂತೋಷ್ಗೆ ಒಂದೇ ಒಂದಿನ ಇರುತ್ತೆ. ಅದಕ್ಕೆ ತಲೆ ಕೆಡಿಸ್ಕೊಂಡು ಬಿಟ್ಟಿರ್ತಾನೆ. ಆವಾಗ ಸ್ಟೇಷನಲ್ಲಿ ಒಬ್ಬ ವ್ಯಕ್ತಿನ ಚಿಕ್ಕ ಹುಡುಗಿನ ಮೊಲೆಸ್ಟ್ ಮಾಡಿದ್ದಾನೆ ಅಂತ ಅರೆಸ್ಟ್ ಮಾಡಿರ್ತಾರೆ. ಮೊದಲೇ ಕೋಪದಲ್ಲಿ ಇದ್ದ ಸಂತೋಷ್ಗೆ ಆ ವಿಷಯ ತಿಳಿದು ಸ್ಟೇಷನ್ ಒಳಗೆ ಹೋಗಿ ಆ ವ್ಯಕ್ತಿಗೆ ಹೊಡೆಯೋಕೆ ಶುರು ಮಾಡ್ತಾನೆ. ಎಲ್ಲ ಪೊಲೀಸರು ಅದನ್ನ ಬಿಡಿಸೋಕೆ ಬಂದರು. ಸಂತೋಷ್ ಎಲ್ಲ ಪೊಲೀಸರನ್ನು ತಳ್ಳಿ ಆ ವ್ಯಕ್ತಿಗೆ ಹೊಡಿತಾ ಇರ್ತಾನೆ. ಆಮೇಲೆ ಅಲ್ಲೇ ಇದ್ದ ಸೋಪು ನೀರೆಲ್ಲ ಚೆಲ್ಲಿ ಎಲ್ಲ ಜಾರಿ ಬೀಳ್ತಾ ಇರ್ತಾರೆ. ಆಮೇಲೆ ಸಂತೋಷ್ ಎದ್ದು ಅವನ ಆಫೀಸ್ ಒಳಗೆ ಹೋಗ್ತಾನೆ. ಆವಾಗ ಮೆರಿಂಡಾ ಸಂತೋಷ್ಗೆ ಕಾಲ್ ಮಾಡಿ, ನಮ್ಮನೆ ಮುಂದೆ ಯಾರೋ ಒಬ್ಬ ವ್ಯಕ್ತಿ ಮಚ್ಚಿಡ್ಕೊಂಡು ನಿಂತಿದ್ದಾನೆ, ಮೋಸ್ಟ್ಲಿ ಅವನು ನನ್ನ ಕೊಲೆ ಮಾಡೋಕ್ಕೆ ಬಂದಿದ್ದಾನೆ ಅನಿಸುತ್ತೆ ಅಂತ ಹೇಳ್ತಾಳೆ. ಅದನ್ನ ಕೇಳಿ ಸಂತೋಷ್ ಅವನ ಬಟ್ಟೆ ಗುಂಡಿ ಕೂಡ ಹಾಕದೆ, ಗುಂಡಿ ಇರಲಿ ಚಡ್ಡಿ ಮೇಲೆ ಪ್ಯಾಂಟ್ ಕೂಡ ಹಾಕೊಳ್ಳದೆ ಗನ್ ತಗೊಂಡು ಬೈಕ್ ಎತ್ಕೊಂಡು ಮೆರಿಂಡಾ ಮನೆ ಕಡೆ ಹೋಗ್ತಾನೆ. ಈ ಕಡೆ ಸುನಿಲ್ ಹಗ್ಗ ತಗೊಂಡು ಬಾರ್ ಕಡೆ ಹೋಗೋವಾಗ ಅವನಿಗೆ ಕಣ್ಣನ್ ಅಡ್ಡ ಬರ್ತಾನೆ. ಕಣ್ಣನ್ ಕೈಯೆಲ್ಲ ಕಿತ್ತು ರಕ್ತ ಬರ್ತಿರುತ್ತೆ. ಏನಾಯಿತು ಅಂತ ಕೇಳಿದಾಗ ಕಣ್ಣನ್, ನಾನು ದಾರಿಲಿ ಬರೋವಾಗ ಯಾವುದೋ ಸ್ಕೂಲ್ ವ್ಯಾನಲ್ಲಿ ಯಾರೋ ನನ್ನ ಕೊಲೆ ಮಾಡೋಕ್ಕೆ ಟ್ರೈ ಮಾಡಿದ್ರು, ನಾನು ಹಳ್ಳದಲ್ಲಿ ಬಿದ್ದು ತಪ್ಪಿಸ್ಕೊಂಡು ಬಂದೆ ಅಂತ ಹೇಳ್ತಾನೆ. ಆಮೇಲೆ ಇಬ್ಬರು ಬಾರ್ ಕಡೆ ಹೋಗ್ತಾರೆ. ಈ ಕಡೆ ಸಂತೋಷ್ ಮೆರಿಂಡಾ ಮನೆಗೆ ಹೋಗಿ ಡೋರ್ ಓಪನ್ ಮಾಡಿ ಗನ್ ಹಿಡ್ಕೊಂಡು ಮನೆ ಒಳಗೆ ಹೋಗ್ತಾನೆ. ಮೆರಿಂಡಾ ಸೇಫಾಗಿ ಇರ್ತಾಳೆ. ಅಲ್ಲಿ ಒಬ್ಬ ವ್ಯಕ್ತಿಯ ಶೂ ಅಚ್ಚೆ ನೋಡಿ ಅದು 12 ಇಂಚು ಶೂ ಅಂತ ಗೊತ್ತಾಗುತ್ತೆ. ಆಮೇಲೆ ಆ ವ್ಯಕ್ತಿ ಮನೆ ಡೋರ್ನ ಹೊಡೆದಿರೋ ಅಳತೆ ನೋಡಿ ಆ ವ್ಯಕ್ತಿ 6 ಅಡಿ ಇರ್ಬೋದು ಅಂತ ಗೊತ್ತಾಗುತ್ತೆ. ಆಮೇಲೆ ಅಲ್ಲೇ ಮನೆ ಸುತ್ತ ನೋಡಿದಾಗ ಅಲ್ಲಿ ಸುನಿಲ್ ಯೂಸ್ ಮಾಡ್ತಿದ್ದ ಮೆಡಿಸನ್ ಸಿಗುತ್ತೆ. ಇದರಿಂದ ಸುನಿಲ್ಲೇ ಮೆರಿಂಡಾನ ಕೊಲೆ ಮಾಡೋಕ್ಕೆ ಟ್ರೈ ಮಾಡಿರಬೇಕು ಅಂತ ಅನ್ಕೋತಾರೆ. ಯಾಕಂದರೆ ಸುನಿಲ್ ಆ ಬಾಂಡ್ಲೆ ಕಿಲ್ಲರ್ ಜೊತೆ ಇರೋದನ್ನ ಮೆರಿಂಡಾ ನೋಡಿರ್ತಾಳಲ್ಲ, ಅದಕ್ಕೆ ಮೋಸ್ಟ್ಲಿ
ಸುನಿಲ್ಲೇ ಮೆರಿಂಡಾನ ಕೊಲೆ ಮಾಡೋಕೆ ಟ್ರೈ ಮಾಡಿರಬೇಕು ಅಂತ ಸಂತೋಷ್ ಅನ್ಕೋತಾನೆ. ಈ ಕಡೆ ಬಾರಲ್ಲಿ ಬಾಬು ವೆಯ್ಟ್ಗೆ ಮ್ಯಾಚ್ ಆಗುವಷ್ಟು ಚೀಲದಲ್ಲಿ ಮಣ್ಣಾಕಿ ಅದನ್ನ ಸುನಿಲ್ ತಂದಿದ್ದ ಹಗ್ಗಕ್ಕೆ ಕಟ್ಟಿ ಅದನ್ನ ಮೇಲಿದ್ದ ತೊಲೆಗೆ ಹಾಕಿ ಎಳೆಯೋಕೆ ಟ್ರೈ ಮಾಡ್ತಾರೆ. ಆದರೆ ತೊಲೆ ಬಾಕ್ಸ್ ಶೇಪಲ್ಲಿ ಇರುತ್ತೆ, ಅದಕ್ಕೆ ಸ್ಟಕ್ ಆಗ್ತಾ ಇರುತ್ತೆ. ಆವಾಗ ಸುನಿಲ್ಗೆ ಬಾರ್ನ ತೊಲೆಗಳಿಗೆ ಒಂದೊಂದು ಜಾಗದಲ್ಲಿ ಕಬ್ಬಿಣ ಹಾಕಿರೋದು ಕಾಣಿಸುತ್ತೆ. ಆವಾಗ ಅದನ್ನ ಹಗ್ಗ ಸ್ಮೂತ್ ಆಗಿ ಬರೋಕೆ ಹಾಕಿರೋದು ಅಂತ ಗೊತ್ತಾಗಿ ಆ ಕಬ್ಬಿಣ ಹಾಕಿರೋದ್ರ ಮೇಲೆ ಹಗ್ಗ ಆಗ್ತಾ ಹೋದ ಹಾಗೆ ಹಗ್ಗ ಈಚೆ ಹೋಗುತ್ತೆ. ಅದರಿಂದ ಸುನಿಲ್ಗೆ ಗೊತ್ತಾಗೋದು ಕಿಲ್ಲರ್ ಈಚೆಯಿಂದ ಹಗ್ಗ ಎಳೆದು ಕೊಲೆ ಮಾಡಿರೋದು ಅಂತ. ಇವಾಗ ಕಣ್ಣನ್ ಪ್ರಕಾರ ಸಂತೋಷ್ ಈಚೆಯಿಂದ ಹಗ್ಗ ಎಳೆದು ಕೊಲೆ ಮಾಡಿದರೆ ಬಾಬು ಕುತ್ತಿಗೆಗೆ ಹಗ್ಗ ಹಾಕಿದವರು ಯಾರು? ಅವರು ಆ 11 ಜನದಲ್ಲಿ ಒಬ್ಬರಾಗಿರ್ತಾರೆ. ಸುನಿಲ್ ಸಿಗರೇಟ್ ಸೇತಾ ಆ 11 ಜನದಲ್ಲಿ ಯಾರು ಕೊಲೆ ಮಾಡಿರೋದು ಅಂತ ಥಿಂಕ್ ಮಾಡ್ತಾ ಇರ್ತಾನೆ. ಕಡೆಗೆ ಸುನಿಲ್ಗೆ ಆ ಕೊಲೆ ಹೇಗಾಗಿರೋದು ಅಂತ ಗೊತ್ತಾಗಿ ಸೇತಾ ಇರೋ ಸಿಗರೇಟ್ ಎಸೆದು ಕಣ್ಣನ್ನು ಕರ್ಕೊಂಡು ಬಾರ್ ಒಳಗೆ ಬರ್ತಾನೆ. ಈ ಕಡೆ ಸಂತೋಷ್ ಮೆರಿಂಡಾನ ಕಾಯ್ಕೊಂಡು ಅವ್ರ ಮನೆ ಹತ್ರನೇ ಕೂತಿರ್ತಾನೆ. ಆವಾಗ ಸಂತೋಷ್ಗೆ ಒಬ್ಬ ಕಾನ್ಸ್ಟೇಬಲ್ ಕಾಲ್ ಮಾಡಿ ಬಾರ್ ಹತ್ರ ಇನ್ನೊಂದು ಕೊಲೆ ಆಗಿದೆ ಅಂತ ಹೇಳ್ತಾನೆ. ಸಂತೋಷ್ ಬಾರ್ ಹತ್ರ ಹೋಗಿ ನೋಡಿದ್ರೆ ಇಡೀ ಬಾರ್ಗೆ ಬೆಂಕಿ ಬಿದ್ದಿರುತ್ತೆ. ಊರಿನ ಜನ ಎಲ್ಲ ಬೆಂಕಿ ಹಾರಿಸ್ತಾ ಇರ್ತಾರೆ. ಅಲ್ಲಿ ಸಂತೋಷ್ಗೆ ಜನಗಳ ಗುಂಪು ಕಾಣಿಸಿ ಅಲ್ಲಿಗೆ ಹೋಗ್ತಾನೆ. ಅಲ್ಲಿ ಒಂದು ಡೆಡ್ ಬಾಡಿ ಇರುತ್ತೆ. ಇವಾಗ ಕತೆ ಫ್ಲ್ಯಾಶ್ ಬ್ಯಾಕ್ಗೆ ಹೋಗುತ್ತೆ. ಸುನಿಲ್ಗೆ ಕಿಲ್ಲರ್ ಯಾರು ಅಂತ ಗೊತ್ತಾಗಿ ಸೇತಿದ್ದ ಸಿಗರೇಟ್ ಎಸ್ದು ಕಣ್ಣನ್ನು ಬಾರ್ ಒಳಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಸುನಿಲ್ ಕಿಲ್ಲರ್ ಸಂತೋಷ್ ಅಲ್ಲ ಅಂತ ಹೇಳಿ ಇವಾಗ ಈ ಕಥೆಯ ಮೇಜರ್ ಟ್ವಿಸ್ಟ್ ರಿವೀಲ್ ಮಾಡ್ತಾನೆ. ಅದೇನೆಂದರೆ ಕಿಲ್ಲರ್ ಬೇರೆ ಯಾರೂ ಅಲ್ಲ, ಕಣ್ಣನ್ನ ಹೆಂಡತಿ ಮೆರಿಂಡಾ. ಅವಳೇ ಬಾಬುನ ಕೊಲೆ ಮಾಡಿರೋದು. ಮೆರಿಂಡಾ ಬಾಬುನ ಕೊಲೆ ಮಾಡಿದ್ರು ಅದರ ಹಿಂದೆ ಇದ್ದ ಮಾಸ್ಟರ್ ಮೈಂಡ್ ಕಣ್ಣನ್ನೇ ಆಗಿರ್ತಾನೆ. ಕಣ್ಣನ್ ಮೊದಲೇ ಪ್ಲಾನ್ ಮಾಡಿ ಹಗ್ಗನ ಬಾರ್ನ ತೊಲೆಗಳಿಗೆ ಹಾಕಿ ಅದನ್ನೆಲ್ಲ ಯಾರಿಗೂ ಕಾಣದ ಹಾಗೆ ಮುಚ್ಚಿಟ್ಟಿರ್ತಾನೆ. ಬಾಬು ಕುಡಿಯೋ ಎಣ್ಣೆಗೆ ಮಾತ್ರೆ ಮಿಕ್ಸ್ ಮಾಡಿ ಬಾಬು ಮೂರ್ಛೆ ತಪ್ಪೋ ಹಾಗೆ ಮಾಡ್ತಾನೆ. ರಾತ್ರಿ ಎಲ್ಲ ಕಾರ್ಡ್ಸ್ ಆಡ್ತಾ ರೂಮಲ್ಲಿ ಇದ್ದಾಗ ಕಣ್ಣನ್ ಈಚೆ ಬಂದು ಯಾರಿಗೂ ಗೊತ್ತಾಗದ ಹಾಗೆ ಆಲ್ರೆಡಿ ಮಾತ್ರೆ ಮಿಕ್ಸ್ ಆಗಿರೋ ಎಣ್ಣೆ ಕುಡಿದು ಮೂರ್ಛೆ ತಪ್ಪಿದ್ದ ಬಾಬು ಕುತ್ತಿಗೆಗೆ ಹಗ್ಗ ಹಾಕಿ ಒಂದು ಸ್ವಿಚ್ ಆನ್ ಮಾಡ್ತಾನೆ. ಅದು ಬಾರ್ ಈಚೆ ಇದ್ದ ಗ್ರೀನ್ ಲೈಟ್ನ ಆನ್ ಮಾಡುತ್ತೆ. ಅದನ್ನೇ ಕಾಯ್ತಿದ್ದ ಮೆರಿಂಡಾ ಬಾರ್ ಹತ್ರ ಬಂದು ಹಗ್ಗನ ಅಲ್ಲೇ ಇದ್ದ ಜೀಪ್ಗೆ ಕಟ್ತಾಳೆ. ಅದು ಆಲ್ರೆಡಿ ನ್ಯೂಟ್ರಲಲ್ಲಿರುತ್ತೆ. ಜೀಪ್ ಟೈರ್ಗೆ ಕೊಟ್ಟಿದ್ದ ಕಲ್ಲು ತೆಗೆದು ಮೆರಿಂಡಾ ಜೀಪ್ನ ತಳ್ತಾಳೆ. ಅದರಿಂದ ಬಾಬು ಸತ್ತೋಗ್ತಾನೆ. ಆಮೇಲೆ ಎಲ್ಲ ಬಾಬು ಸತ್ತಿರೋದು ನೋಡಿ ಈಚೆ ಬಂದಾಗ ಕಣ್ಣನ್ ಚಾಕು ತಗೊಂಡು ಹಗ್ಗ ಕಟ್ ಮಾಡ್ತಾನೆ. ಈಚೆಯಿಂದ ಮೆರಿಂಡಾ ಹಗ್ಗ ಎಳ್ಕೊಂಡು ಮನೆಗೆ ಹೋಗ್ತಾಳೆ. ಅದರಿಂದಾನೇ ಸಂತೋಷ್ಗೆ ಹಗ್ಗದ ಇನ್ನೊಂದು ಪೀಸ್ ಸಿಕ್ಕಿರಲ್ಲ. ಆಮೇಲೆ ಇನ್ವೆಸ್ಟಿಗೇಷನ್ಗೆ ಬಂದ ಸಂತೋಷ್ಗೆ ಕಣ್ಣನ್ನೇ ಕೊಲೆಗಾರ ಅನಿಸುತ್ತೆ. ಅದಕ್ಕೆ ಕಣ್ಣನ್ ಸುನಿಲ್ ಮೇಲೆ ಡೌಟ್ ಬರೋ ಥರ ಮಾಡಿ ಸುನಿಲ್ ಕೊಲೆಗಾರ ಅನ್ನೋ ಥರ ನಂಬಿಸ್ತಾನೆ. ಸುನಿಲ್ಗೆ ಸಂತೋಷ್ ಕೊಲೆಗಾರ ಅಂತ ನಂಬಿಸೋಕೆ ಸಂತೋಷ್ ಸೇತಿದ್ದ ಸಿಗರೇಟ್ನ ತಂದು ಕಣ್ಣನ್ನೇ ಬಾರ್ ಹತ್ರ ಹಾಕಿರ್ತಾನೆ. ಆದರೆ ಇದೆಲ್ಲ ಸುನಿಲ್ಗೆ ಗೊತ್ತಾಗಿರುತ್ತೆ. ಹೇಗೆ ಅಂದರೆ ಕಣ್ಣನ್ ಇದನ್ನೆಲ್ಲ ಮಾಡೋಕೆ ವ್ಯಾನಿಶ್ಡ್ ಬ್ಯೂಟಿ ಅನ್ನೋ ಮ್ಯಾಜಿಕ್ ಟ್ರಿಕ್ ಯೂಸ್ ಮಾಡಿರ್ತಾನೆ. ಅದರಿಂದಾನೇ ಹಗ್ಗ ಬಾರಲ್ಲೇ ಇದ್ದರೂ ಯಾರಿಗೂ ಕಾಣಿಸ್ತಾ ಇರಲ್ಲ. ಆದರೆ ಕಣ್ಣನ್ ಮಾಡಿದ ಒಂದು ತಪ್ಪು ಅಂದರೆ ಮ್ಯಾಜಿಕ್ನ ಸುನಿಲ್ಗೆ ಹೇಳ್ಕೊಟ್ಟಿದ್ದು. ಅದರಿಂದ ಸುನಿಲ್ ಕಣ್ಣನ್ ಮಾಡಿದ್ದ ಕೊಲೆನ ಈಸಿಯಾಗಿ ಕಂಡುಹಿಡಿದಿರ್ತಾನೆ. ಇದನ್ನೆಲ್ಲ ಸುನಿಲ್ ಕಣ್ಣನ್ಗೆ ಹೇಳಿ ಬಾರಿಂದ ಈಚೆ ಬಂದಾಗ ಸುನಿಲ್ ಸೇದಿ ಎಸ್ದಿದ್ದ ಸಿಗರೇಟಿಂದ ಬೆಂಕಿ ಹಚ್ಕೊಂಡಿರುತ್ತೆ. ಆದರೆ ಸುನಿಲ್ ಅದ್ರ ಬಗ್ಗೆ ಕೇರ್ ಮಾಡದೆ ಪೊಲೀಸ್ಗೆ ಹೇಳ್ತೀನಿ ಅಂತ ಇರೋವಾಗ ಕಣ್ಣನ್ ಸುನಿಲ್ಗೆ ಮಿಸ್ ಆಗಿ ಅವನ ಹತ್ರ ಇದ್ದ ಚಾಕುಯಿಂದ ಚುಚ್ಚಿಬಿಡ್ತಾನೆ. ಆ್ಯಕ್ಚುಲಿ ಆ ಚಾಕುನ ಸುನಿಲ್ಲೇ ಕಣ್ಣನ್ಗೆ ಕೊಟ್ಟಿರ್ತಾನೆ. ಚಾಕುಯಿಂದ ಚುಚ್ಚಿಸ್ಕೊಂಡ ಸುನಿಲ್ ಸಾಯೋ ಸ್ಥಿತಿಯಲ್ಲಿ ಇದ್ದಾಗ ಕಣ್ಣನ್ ಬಾಬುನ ಯಾಕೆ ಕೊಲೆ ಮಾಡ್ದ ಅಂತ ಸುನಿಲ್ಗೆ ಹೇಳ್ತಾನೆ. ಒಂದಿನ ಜಾಯ್ ಬಗ್ಗೆ ಕಣ್ಣನ್ ಸುನಿಲ್ಗೆ ಹೇಳುವಾಗ ಅದನ್ನ ಬಾಬು ಕಿಟಕಿಯಿಂದ ಕೇಳಿಸ್ಕೊಂಡಿರ್ತಾನಲ್ಲ, ಅದಕ್ಕೆ ಬಾಬು ಕಣ್ಣನ್ ಮನೆಗೆ ಹೋಗಿ ಕಣ್ಣನ್ಗೆ ಚೆನ್ನಾಗಿ ಹೊಡಿತಾ ಇರ್ತಾನೆ. ಆವಾಗ ಮೆರಿಂಡಾ ಅದನ್ನ ಬಿಡಿಸೋಕೆ ಬಂದಾಗ ಬಾಬು ಮೆರಿಂಡಾ ಹೊಟ್ಟೆಗೆ ಕಾಲಲ್ಲಿ ಒದ್ಬಿಡ್ತಾನೆ. ಪಾಪ 10 ವರ್ಷ ಆದಮೇಲೆ ಮೆರಿಂಡಾ ಗರ್ಭಿಣಿ ಆಗಿರ್ತಾಳೆ. ಬಾಬು ಒದ್ದಿದ್ರಿಂದ ಮಿಸ್ಕ್ಯಾರೇಜ್ ಆಗಿಬಿಡುತ್ತೆ. ಅದು ಬಾಬುಗೂ ಗೊತ್ತಾಗುತ್ತೆ. ಆದರೆ ಅವನಿಗೆ ಒಂಚೂರು ಪಶ್ಚಾತ್ತಾಪ ಇರಲ್ಲ. ಕಣ್ಣನ್ ಬಾಬು ಬಾರಲ್ಲೇ ನಾಯಿ ರೀತಿ ಕೆಲಸ ಮಾಡ್ತಾ ಇರ್ತಾನೆ. ಆವಾಗ ಬಾಬು ಕಣ್ಣನ್ಗೆ ನಿನ್ನ ಕೈಲಿ ಆದರೆ ನನ್ನ ಮೇಲೆ ರಿವೆಂಜ್ ತಗೋ ಅಂತ ಹೇಳಿರ್ತಾನೆ. ಅದಕ್ಕೆ ಕಣ್ಣನ್ ಮತ್ತು ಮೆರಿಂಡಾ ಬಾಬುನ ಕೊಲೆ ಮಾಡಿರ್ತಾರೆ. ಇವಾಗ ಕತೆ ಪ್ರೆಸೆಂಟ್ಗೆ ಬರುತ್ತೆ. ಸುನಿಲ್ ಸತ್ತಿರೋದನ್ನ ಸಂತೋಷ್ ನೋಡಿ ಮೆರಿಂಡಾ ಮನೆ ಬಳಿ ಹೋಗ್ತಾನೆ. ಅಲ್ಲಿ ಕಣ್ಣನ್ ಅಳ್ತಾ ಕೂತಿರ್ತಾನೆ. ಕಣ್ಣನ್ನ ಸಂತೋಷಿಂದ ಎಸ್ಕೇಪ್ ಮಾಡಿಸೋಕೆ ಮೆರಿಂಡಾ ಕಣ್ಣನ್ ಕೈಗೆ ಚಾಕು ಕೊಟ್ಟು ಅವಳನ್ನ ಸಾಯಿಸೋ ರೀತಿ ನಾಟಕ ಮಾಡ್ತಾ ಎಸ್ಕೇಪ್ ಆಗೋಕೆ ಹೇಳ್ತಾಳೆ. ಕಣ್ಣನ್ ಮೆರಿಂಡಾ ಕೊತ್ತಿಗೆ ಚಾಕು ಹಿಡ್ಕೊಂಡು ಎಸ್ಕೇಪ್ ಆಗ್ತಾ ಇರ್ತಾನೆ. ಸಂತೋಷ್ ಗನ್ ಹಿಡ್ಕೊಂಡು ಶೂಟ್ ಮಾಡೋಕ್ಕೆ ವೆಯ್ಟ್ ಮಾಡ್ತಾ ಇರ್ತಾನೆ. ಕಡೆಗೂ ಶೂಟ್ ಮಾಡೇ ಬಿಡ್ತಾನೆ. ಆದರೆ ಅದು ಕಣ್ಣನ್ಗೆ ಬೀಳಲ್ಲ, ಮೆರಿಂಡಾ ಸೊಂಟಕ್ಕೆ ಬೀಳುತ್ತೆ. ಆದರೆ ಮೆರಿಂಡಾ ಸಾಯಲ್ಲ. ಕಣ್ಣನ್ನ ಅರೆಸ್ಟ್ ಮಾಡ್ತಾರೆ. ಮೆರಿಂಡಾನ ಆಸ್ಪತ್ರೆಗೆ ಸೇರಿಸ್ತಾರೆ. ಕೊನೆ ಸೀನಲ್ಲಿ ಸಂತೋಷ್ ಆಸ್ಪತ್ರೆಗೆ ಬಂದು ಮೆರಿಂಡಾನ ಮೀಟ್ ಮಾಡಿ ಕಣ್ಣನ್ ಬರೀ ಪ್ಲಾನ್ ಮಾಡಿದ್ದು, ಕಿಲ್ಲರ್ ಬೇರೆ ಯಾರೋ ಇದ್ದಾರೆ, ಅವನ್ನ ಹಿಡಿತೀನಿ ಅಂತ ಹೇಳ್ತಾನೆ. ಆವಾಗ ಮೆರಿಂಡಾ ಹಿಡೀರಿ ಅಂತ ಹೇಳ್ತಾಳೆ. ಅದನ್ನ ಕೇಳಿ ಸಂತೋಷ್ ಜೋರಾಗಿ ನಗಾಡೋಕೆ ಶುರು ಮಾಡ್ತಾನೆ. ಅಲ್ಲಿಗೆ ಮೂವಿ ಮುಗಿಯುತ್ತೆ. ಲಾಸ್ಟಲ್ಲಿ ಸಂತೋಷ್ ನಗಾಡಿದ್ದು ಮೋಸ್ಟ್ಲಿ ಅವನಿಗೆ ಕಿಲ್ಲರ್ ಮೆರಿಂಡಾನೆ ಅಂತ ಗೊತ್ತಾಗಿರುತ್ತೆ ಅನಿಸುತ್ತೆ. ಅದಕ್ಕೆ
ಆದರೆ ಮೂವಿಲಿ ಅದೆಲ್ಲ ತೋರಿಸಿಲ್ಲ. ಅದು ಮೂವಿ ನೋಡಿ ನನಗನ್ಸಿದ್ದು. ಎಕ್ಸ್ಪ್ಲನೇಷನ್ ಕೇಳಿ ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಂಟೆಂಟ್ ಇಷ್ಟ ಆಗಿದ್ದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಜೈ ಕರ್ನಾಟಕ.